ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ತುಂಬ ಸುಲಭವಾಗಿ ತಯಾರಾಗುವಂಥ ಸೈಡ್ ಡಿಶ್ ರೆಸಿಪಿ ನೋಡೋಣ. ಬಾಂಬೆ ಸಾಗು ಅಥವಾ ಆಲೂಗಡ್ಡೆ ಸಾಗು ಮನೆಯಲ್ಲೇ ಸುಲಭವಾಗಿ ಹೇಗೆ ತಯಾರಿಸೋದು ಅಂತ ನೋಡೋಣ. ಇದನ್ನು ನೀವು ಚಪಾತಿ ಜೊತೆ, ಪೂರಿ ಜೊತೆ, ದೋಸೆ ಜೊತೆ, ಹಾಗೆಯೇ ರವೆ ಇಡ್ಲಿ ಜೊತೆ ಸಹ ಸರ್ವ್ ಮಾಡ್ಬೋದು. ತುಂಬ ಈಸಿ ರೆಸಿಪಿ, ತುಂಬ ಬೇಗ ಆಗುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಒಂದ್ಸಲ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಬಾಣಲೆಗೆ 3-4 ದೊಡ್ಡ ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಿಕ್ಕ ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಚಟಪಟ ಅನ್ನೋಕ್ಕೆ ಶುರು ಆಗಲಿ. ಸಾಸಿವೆ ಚಟಪಟ ಅನ್ನೋಕ್ಕೆ ಶುರು ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಚಿಕ್ಕ ಚಮಚ ಜೀರಿಗೆ, ಒಂದು ದೊಡ್ಡ ಚಮಚ ಕಡಲೆಬೇಳೆ, ಒಂದು ದೊಡ್ಡ ಚಮಚ ಉದ್ದಿನಬೇಳೆ, 2-3 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, 8-10 ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳೋಣ. ಒಂದು ಚಿಕ್ಕ ಚಮಚ ತುರಿದಿರುವಂಥ ಹಸಿ ಶುಂಠಿ ಹಾಕ್ಕೊಳ್ಳೋಣ. ಒಂದು ದೊಡ್ಡ ಚಿಟಿಕೆಯಷ್ಟು ಇಂಗನ್ನು ಸಹ ಹಾಕ್ಕೊಂಡು ಇದೆಲ್ಲ ಪದಾರ್ಥಗಳನ್ನು ಒಗ್ಗರಣೆ ಹಾಕ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಕೆಲವು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ನಾವು ಹಾಕಿರುವಂಥ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಕೆಂಪಾಗಬೇಕು, ಹಾಗೆಯೇ ಮೆಣಸಿನ್ಕಾಯಿಗಳು ಸ್ವಲ್ಪ ಫ್ರೈ ಆಗಬೇಕು. ಆ ರೀತಿ ಕೆಲವು ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಉದ್ದುದ್ದಕ್ಕೆ ಹಚ್ಚಿರುವಂಥ ಈರುಳ್ಳಿ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ಕೊಂಡ್ಮೇಲೆ ಲೋ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಾಗೋ ರೀತಿ, ಚೆನ್ನಾಗಿ ಬೇಯೋ ರೀತಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಲೋ ಮೀಡಿಯಮ್ ಫ್ಲೇಮಲ್ಲಿ ಸುಮಾರು ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ರೀತಿ ಚೆನ್ನಾಗಿ ಕೆಂಪಾಗುತ್ತೆ. ಈ ಹದ ಆಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಟೊಮೆಟೊ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಬೇಕಾದ್ರೆ ಉದ್ದುದ್ದಕ್ಕೆ ಹಚ್ಚಿ ಹಾಕ್ಕೋಬೋದು, ಆದರೆ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಟೊಮೆಟೊ ಹಾಕ್ಕೊಂಡ್ಮೇಲೆ ಮತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊನು ಸ್ವಲ್ಪ ಬೇಯಬೇಕು, ಸಾಫ್ಟ್ ಆಗಬೇಕು. ಆ ರೀತಿ ನೀಟಾಗಿ ಲೋ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಟೊಮೆಟೊ ಹಾಕಿದ್ಮೇಲೆ ಮತ್ತೆ ಒಂದೊಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲವೂ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಅರ್ಧ ಚಿಕ್ಕ ಚಮಚ ಅರಿಶಿನ, ಹಾಗೆಯೇ ಒಂದು ಚಿಕ್ಕ ಚಮಚ ಉಪ್ಪು ಹಾಕ್ಕೋತೀನಿ. ಇಷ್ಟು ಉಪ್ಪು ಹಾಕ್ಕೊಂಡಿರೋಣ, ಇಷ್ಟೇ ಸಾಕಾಗೋದಿಲ್ಲ. ಆಮೇಲೆ ಕೊನೆಯಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗತ್ತೆ. ಒಮ್ಮೆಗೆ ಜಾಸ್ತಿ ಹಾಕ್ಕೊಂಡ್ರೆ ನಮಗೆ ಬರೀ ಈರುಳ್ಳಿ ಮತ್ತು ಟೊಮೆಟೊಲಿ ಮಾತ್ರ ಉಪ್ಪು ಅನಿಸುತ್ತೆ, ಸಾಗುನಲ್ಲಿ ಅಷ್ಟು ಉಪ್ಪು ಅಂತ ಕಾಣೋದಿಲ್ಲ. ಅದರಿಂದಾಗಿ ಈ ಸ್ಟೇಜಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊನೆಯಲ್ಲಿ ಇನ್ನೇನು ಸಾಕು ಆಗುತ್ತೆ ಅನ್ನುವಾಗ ನೀರು ಹಾಕಿ ಹದ ಮಾಡುವಾಗ ಇನ್ನೊಂದು ಅರ್ಧ-ಮುಕ್ಕಾಲು ಚಮಚ ಉಪ್ಪು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಈಗ ನೋಡಿ, ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. 1 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಸಿ ಬಟಾಣಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಹಿಡಿಯಷ್ಟು ಫ್ರೋಝನ್ ಗ್ರೀನ್ ಪೀಸ್ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಹಾಕ್ಕೊಂಡ್ಮೇಲೆ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನೂ ಹಾಕ್ಕೊಳ್ಳೋಣ. ನಾನಿಲ್ಲಿ 4 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಕುಕ್ಕರಲ್ಲಿ 1 ವಿಜಿಲ್ ಬೇಯಿಸಿ ಸಿಪ್ಪೆ ತೆಗೆದು ಲೈಟಾಗಿ ಮ್ಯಾಶ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ತುಂಬ ಮ್ಯಾಶ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡಬೇಕು ಅಷ್ಟೇ. ನಮಗೆ ಆಲೂಗಡ್ಡೆ ಚಂಕ್ಸ್ ಸಿಗಬೇಕು, ಆ ರೀತಿ ಮ್ಯಾಶ್ ಮಾಡಿಕೊಂಡು ಇದನ್ನು ಕಲಸೋದೇನೆ ಫಸ್ಟ್ ಡೈರೆಕ್ಟಾಗಿ ಇದಕ್ಕೆ ನೀರು ಹಾಕಿ ಆಮೇಲಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಬೇಯಿಸಿರೋಂಥ ಆಲೂಗಡ್ಡೆ ಹಾಕಿ ಕಲ್ಸೋಕ್ಕೆ ಹೋದರೆ ಇನ್ನೂ ಮ್ಯಾಶ್ ಆಗೋಗುತ್ತೆ. ಅದರಿಂದಾಗಿ ನೀರು ಹಾಕಿ ಈ ರೀತಿ ಕಲಿಸ್ಕೊಂಡ್ರೆ ನಾವೇನು ಆಲೂಗಡ್ಡೆನ ಲೈಟಾಗಿ ಮ್ಯಾಶ್ ಮಾಡಿ ಚಂಕ್ಸ್ ಬಿಟ್ಟಿರ್ತೀವಲ್ಲ, ಅದು ಅದೇ ರೀತಿಯೇ ಇರುತ್ತೆ. ನೋಡಿ, ನಿಮಗೆ ಕಾಣ್ತಾ ಇರ್ಬೋದು, ಆಲೂಗಡ್ಡೆ ಈ ರೀತಿ ಕಾಣಬೇಕು, ಸಿಗಬೇಕು, ಆ ರೀತಿ ಮ್ಯಾಶ್ ಮಾಡ್ಕೊಂಡಿರಬೇಕು. ಈಗ ಬಟಾಣಿ, ಆಲೂಗಡ್ಡೆ, ನೀರು ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಸಿ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಇದು ಎಲ್ಲವನ್ನೂ ಬೆಂದಿರುತ್ತೆ, ಹೆಚ್ಚೊತ್ತು ಕುದಿಸೋ ಅಗತ್ಯ ಇಲ್ಲ. ಸುಮಾರು ಒಂದು 5-8 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಸಾಗು ತಯಾರಿಸುವಾಗ ಅಚ್ಚ ಪುಡಿ ಹಾಕ್ಕೊಂಡಿಲ್ಲ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋಂಗಿದ್ರೆ ಅರಿಶಿನ, ಉಪ್ಪು ಹಾಕ್ಕೋತೀವಲ್ಲ, ಆಗ ಒಂದು ಅರ್ಧ ಚಿಕ್ಕ ಚಮಚ ಅಚ್ಚ ಪುಡಿನೂ ಸೇರಿಸ್ಕೋಬೋದು. ಸಾಗುನ ಸ್ವಲ್ಪ ಹೊತ್ತು ಗುದ್ದಿಸ್ಕೊಂಡ್ಮೇಲೆ ಕಡಲೆ ಹಿಟ್ಟನ್ನು ಕದ್ರ ಹಾಕ್ಕೊಳ್ಳೋಣ. ಒಂದು ಬೌಲ್ಗೆ 1 ದೊಡ್ಡ ಚಮಚ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಇದಕ್ಕೊಂದು ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಕಲಸಿ ಸ್ವಲ್ಪನೂ ಗಂಟಿಲ್ದಿರೋ ರೀತಿ ನೀಟಾಗಿ ಕಲಿಸ್ಕೋಬೇಕು. ಇದೆಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದೀತಾ ಇರುವಂಥ ಸಾಗುಗೆ ಹಾಕ್ಕೊಳ್ಳೋಣ. ಕಡಲೆ ಹಿಟ್ಟು ಮಿಕ್ಸ್ ಮಾಡಿರೋದು ಹಾಕ್ಕೊಳ್ಳುವಾಗ ಫ್ಲೇಮ್ನ ಕಮ್ಮಿ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದೊಂದ್ಸಲ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಕಿದ ತಕ್ಷಣ ಗಂಟಾಗೋಗುತ್ತೆ. ಕಡಲೆ ಹಿಟ್ಟನ್ನು ಕದ್ರ ಹಾಕ್ಕೊಂಡ್ಮೇಲೆ ಒಂದ್ಸಲ ಕಲಿಸ್ಕೊಳ್ಳೋಣ. ಇದನ್ನು ಹಾಕಿ ಕಲಿಸ್ತಾ ಇದ್ದಂಗೆ ಸಾಗು ಚೆನ್ನಾಗಿ ಗಟ್ಟಿ ಆಗೋಕ್ಕೆ ಶುರು ಆಗೋಗ್ಬಿಡುತ್ತೆ.
ನೋಡಿ ಈ ರೀತಿ ಗಟ್ಟಿ ಆಗೋಗ್ಬಿಡುತ್ತೆ. ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊಂಡು ಇನ್ನೂ ಸ್ವಲ್ಪ ನೀರು ಅಗತ್ಯ ಇದೆ ಅಂದರೆ ಸೇರಿಸ್ಕೋಬೋದು. ನೀವು ಯಾವುದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ತಯಾರಿಸ್ಕೊತಾ ಇದ್ದೀರಾ ಅದ್ರ ಪ್ರಕಾರವಾಗಿ ಎಷ್ಟು ಅಗತ್ಯ ಇದೆಯೋ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸಾಮಾನ್ಯವಾಗಿ ಚಪಾತಿ, ಪೂರಿ, ದೋಸೆ ಇಂಥದಕ್ಕೆ ಸಾಗು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ನೀವು ಇಡ್ಲಿ ಅಥವಾ ರವೆ ಇಡ್ಲಿಗೆ ತಯಾರಿಸ್ಕೊತಾ ಇದ್ದರೆ ಸ್ವಲ್ಪ ನೀರಾಗಿ ಮಾಡ್ಕೊಂಡ್ರೂ ಪರವಾಗಿರಲ್ಲ. ಈಗ ನನಗೆ ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇತ್ತು, ಅದರಿಂದ ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಅರ್ಧ ಚಿಕ್ಕ ಚಮಚ ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನಾನು ಮೊದಲು 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೆ, ಆಮೇಲೆ ಇನ್ನೊಂದು ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ. ನಾನು ಚಪಾತಿ ಜೊತೆ ತಯಾರಿಸ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿ ಇಟ್ಕೊಂಡೆ. ಹೇಗಿದ್ರೂ ಇದು ಸ್ವಲ್ಪ ನೀರಾಗಂತ ಅನ್ನಿಸ್ತಾ ಇದ್ರೂ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಅದರಿಂದಾಗಿ ನೋಡಿಕೊಂಡು ಹದ ಮಾಡ್ಕೊಳ್ಳಿ. ನೀರು ಹಾಕಿ ಉಪ್ಪು ಹಾಕಿ ಹದ ಮಾಡ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಈಗ ಕುದಿಸುವಾಗ ಮಧ್ಯೆ ಮಧ್ಯೆ ಸ್ವಲ್ಪ ಹೊತ್ತು ಕೆದಕ್ತಾ ಇರಬೇಕು. ಮಧ್ಯೆ ಒಂದು 2 ಸಲ ಕೆದಕ್ತಾ ಇನ್ನೊಂದು 5 ನಿಮಿಷ ಕುದಿಸ್ಕೊಳ್ಳಿ. ಇಲ್ಲಾಂದರೆ ಕಡಲೆ ಹಿಟ್ಟು ಕದ್ರ ಹಾಕಿರ್ತೀವಲ್ಲ, ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೇ ಮಧ್ಯೆ ಮಧ್ಯೆ ಕೆದಕ್ತಾ ಇನ್ನೊಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಒಂದ್ಸಲ ಚೆನ್ನಾಗಿ ಕುದ್ದ ಮೇಲೆ ಒಂಚೂರು ಟೇಸ್ಟ್ ನೋಡಿಬಿಟ್ಟು ಇನ್ನೂ ನಿಮಗೆ ಉಪ್ಪು ಸಾಲದು ಅಂತ ಅನಿಸಿದ್ರೆ ಉಪ್ಪು ಹಾಕದ ಮಾಡ್ಕೋಬೋದು. ಅಥವಾ ತುಂಬ ಸಪ್ಪೆ ಅಂತ ಅನ್ನಿಸ್ತಾ ಇದ್ರೆ ಅಚ್ಕಾರದ ಪುಡಿನೂ ಹಾಕೋಬೋದು. ಸಾಮಾನ್ಯವಾಗಿ ಬಾಂಬೆ ಸಾಗುನ ಯೆಲ್ಲೋ ಕಲರೇ ತಯಾರಿಸ್ತಾರೆ, ಅಚ್ಕಾರದ ಪುಡಿ ಹಾಕಲ್ಲ. ನಿಮಗೆ ಖಾರ ಇದಕ್ಕೆ ಬರೋದೇನೆ ಹಸಿರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿಯಿಂದ. ಬೇಕಾದರೆ ಕೊನೆಗೆ ಗರಂ ಮಸಾಲ ಬೇಕಾದರೆ ಹಾಕೋಬೋದು. ನಾನು ಗರಂ ಮಸಾಲ ಆಗಲಿ ಅಚ್ಕಾರದ ಪುಡಿ ಆಗಲಿ ಏನೂ ಹಾಕ್ಕೊಂಡಿಲ್ಲ. ಈಗ ನೋಡಿ ಸಾಗು ಸರಿಯಾಗಿ ತಯಾರಾಗಿದೆ, ಹದವಾಗಿದೆ. ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಕೊನೆಯಲ್ಲಿ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇಷ್ಟೇ ನೋಡಿ ಬಾಂಬೆ ಸಾಗು ತಯಾರಿಸೋವಂಥ ವಿಧಾನ. ನಿಮಗೆ ಅರ್ಧ ಗಂಟೆ ಸಹ ಬೇಕಾಗಲ್ಲ ಈ ಸಾಗು ತಯಾರಿಸೋದಕ್ಕೆ, ಕ್ವಿಕ್ಕಾಗಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಇದೇ ವಿಧಾನದಲ್ಲಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ರೆಸಿಪಿ, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ನೋಡಿ ಬಿಸಿ ಬಿಸಿ ಆಲೂ ಸಾಗು ಅಥವಾ ಬಾಂಬೆ ಸಾಗು ತಯಾರಾಗಿದೆ. ಇದನ್ನು ನೀವು ಪೂರಿ, ಚಪಾತಿ, ದೋಸೆ, ರವೆ ಇಡ್ಲಿ ಯಾವುದಕ್ಕಾದರೂ ನೆಂಚ್ಕೋಬೋದು. ಟೈಮ್ ಇಲ್ಲ, ಬೇಗ ಏನಾದರೂ ಸೈಡ್ ಡಿಶ್ ಮಾಡಬೇಕು ಅಂದಾಗ ಈ ರೀತಿ ಬಾಂಬೆ ಸಾಗು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ನೀವು ಆಫೀಸ್ ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು. ಯಾವಾಗಲೂ ಡ್ರೈ ಪಲ್ಯ ತಿನ್ನೋಕ್ಕೆ ಬೇಜಾರಾದಾಗ ಬಾಂಬೆ ಸಾಗುನ ಟ್ರೈ ಮಾಡಿ ನೋಡಿ. ತುಂಬ ನೀರಾಗಿರೋದಿಲ್ವಲ್ಲ, ಅದರಿಂದಾಗಿ ಬ್ಯಾಗಲ್ಲಿ ಚೆಲ್ಲತ್ತೆ ಅನ್ನೋ ಭಯ ಸಹ ಇರಲ್ಲ. ಚಪಾತಿ ಜೊತೆ ಅಥವಾ ಪುಲ್ಕ ಜೊತೆ ಒಳ್ಳೆ ಸೈಡ್ ಡಿಶ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಹೇಗನ್ನಿಸ್ತು ಅಂತ ನನಗೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಈಗಾಗಲೇ ಸಾಕಷ್ಟು ಸೈಡ್ ಡಿಶ್ ರೆಸಿಪಿಗಳನ್ನು ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ. ನನ್ನ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ, ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.